ಮುಂದೆ ಹೋಗ್ಬೇಡ್ರಿ ಹೇಳು. ನಮ್ಮ ಹೆಸರು ಬಿ ಕೆ ಮುನಿಕೇಪಣ್ಣ ಅಂತದ್ದು. ನಮ್ಮ ಇದು ಕರ್ನಾಟಕ ರಾಜ್ಯ ರೈತ ಸಂಘ, ನಮ್ಮದು ಹಸಿರು ಸಂಘ ರಾಜ್ಯ ಉಪಾಧ್ಯಕ್ಷರಾಗಿದ್ದರು. ನಮ್ಮದು ಬೆಲ್ಲೂಟಿ, ಬಿ ಕೆ ಮುನಿಕೇಪಣ್ಣ ಬೆಲ್ಲೂಟಿ. ಈಗ ಇಲ್ಲಿ ಕೃಷಿ ಆಫೀಸು ಹೊಸದಾಗಿ ನೂತನವಾಗಿ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಇವತ್ತು ಅದಕ್ಕೆ ನಮ್ಮ ಸಚಿವರು ಮತ್ತು ನಮ್ಮ MLA ಶಾಸಕರು ಬಂದಿದ್ದರು. ಎಲ್ಲರೂ ಬಂದು ಇವತ್ತು ಇಲ್ಲಿ ಹೋದರು. ಆದರೆ ಇಲ್ಲಿ ಮಾಡಿರ್ತಕ್ಕಂಥ ಕೆಲಸ ಅಂದರೆ ಒಳ್ಳೆ ಅಡುಗೆ ಅಂದರೆ ಕಾಡಿನಲ್ಲಿ ಮಾಡ್ದಂಗಿತ್ತೆ ಇಲ್ಲಿ. ಯಾಕಂದರೆ ಪಾಪ ಜನ ಇವತ್ತು ಸುಮಾರು ಜನ ಬಂದು ಅದಕ್ಕೆ ಮೇನ್ ರೋಡಿಂದ ಒಂದು ಬೋರ್ಡ್ ಹಾಕಿಲ್ಲ. ಯಾರಾದರೂ ಇಲ್ಲಿ ಹೋಗ್ಬೇಕಾದ್ರೆ ಈ ಥರ ಇಲ್ಲಿ ಫಂಕ್ಷನ್ ಇದೆ ಅಂತ ಹಿಂಗಡೆ ಉದ್ಘಾಟನೆ ಇದೆ ಅಂತ ಬರೋಕ್ಕೆ ಸುಮಾರು ಜನ ನಮ್ಮ ರೈತರು ಪಾಪ ಅಲ್ಲಿಂದನೇ ವಾಪಸ್ ಹೋಗಿದ್ದಾರೆ. ಆದ್ದರಿಂದ ನಾವು ಇಲ್ಲಿ ಚರ್ಚೆ ಮಾಡಿದ್ವಿ, ಅದಕ್ಕೆ ಬರೋಕ್ಕೆ ರೋಡ್ ಇಲ್ಲ. ನಾವು ನಮ್ಮ ಇವರು ನಮ್ಮ ಉಸ್ತುವಾರಿ ಸದಸ್ಯರನ್ನು ಕೇಳಿದೆ, ಏನು ಸರ್ ಬಂದು ಒಳ್ಳೆ ಕಾಡಿನಲ್ಲಿ ಮಾಡ್ದಂಗೆ ಮಾಡಿದ್ರಲ್ಲ, ಇಲ್ಲಿ ರೈತರು ಬರೋಕ್ಕೆ ರೋಡೇ ಇಲ್ವಲ್ಲ. ಈಗ ಅಕಸ್ಮಾತ್ ಯಾರನ್ನು ವಯಸ್ಸಾದರೂ ಅಂತಿದ್ದವ್ರು ಬರಬೇಕಾದ್ರೆ ಆಟೋ ಚಾರ್ಜ್ಗೆ ಸುಮಾರು 300-350 ರೂಪಾಯಿ ಆಗ್ತದೆ. ಈ ಥರ ಮಾಡಿಬಿಟ್ರೆ ರೈತರಲ್ಲಿ ಇಲ್ಲಿ ಯಾವ ಥರ ಬಂದಿಲ್ಲ ಅವರು ಇದನ್ನು ನಾವು ನೋವುಗಳನ್ನು ಅವರು ಬೇರ್ಪಡಿಸ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ನಾನು ಕೇಳಿದಾಗ, ಇಲ್ಲಪ್ಪ ಇಲ್ಲಿ ಇದಾಗ್ತದೆ, ಏನೋ ಹೈಟೆಕ್ ಮಾರ್ಕೆಟ್ ಆಗ್ತದೆ, ಮಾರ್ಕೆಟ್ ಆದಾಗ ಇಲ್ಲಿ ನಾನು ರೋಡ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಈಗ ಇಲ್ಲಿ ಕೃಷಿ ಇಲಾಖೆ ಆಗಿರೋದು ನಾನು ರೈತರಿಗೆ ಉಪಯೋಗ ಆಗುತ್ತಾ ಇಲ್ಲ ಅನಾನುಕೂಲ ಇದೆಯಾ? ಇಲ್ಲಿ ಕೃಷಿ ಉಪಯೋಗ ಆಗಿರೋದ್ರಿಂದ ಈಗ ರೈತರಿಗೆ ಉಪಯೋಗ ಆಗೋ ಕಾರಣ ನಾನು. ಯಾಕಂತಂದರೆ ಇಲ್ಲಿ ಸುಮಾರು ಬರಬೇಕಾದ್ರೆ ಪಾಪ ಅವರು ಟೌನಿಂದ ಬರಬೇಕಾದ್ರೆ 3 ಕಿಲೋಮೀಟರ್ 4 ಕಿಲೋಮೀಟರ್ ಬರಬೇಕು. ಅದರಿಂದ ಅವರು ಯಾರೋ ಕೆಲವು ಪಾಪ ಗಾಡಿ ಡ್ರೈವರು ಸ್ವಲ್ಪ ವಯಸ್ಸಿರೋರು ಅಂಥವ್ರು ಬಂದು ಇಲ್ಲಿ ಅವ್ರ ಹತ್ರ ಮಾತಾಡ್ಕೊಂಡು ಹೋಗ್ಬೋದ ಹೊರತಾಗಿ ಪಾಪ ಅಂಥವರು ಗೊತ್ತಿಲ್ಲದವರು ಅಮಾಯಕರು ಮತ್ತು ವಯಸ್ಸಾಗಿರೋ ಬಂದು ಇಲ್ಲಿ ಏನು ವಿಚಾರಣೆ ಮಾಡಿಬಿಟ್ಟು ಇಲ್ಲಿ ಸೌಲಭ್ಯವನ್ನು ಪಡ್ಕೊಳ್ಳೋಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಆದ್ದರಿಂದ ಇಲ್ಲಿ ಮಾಡಿರ್ತಕ್ಕಂಥ ಖಂಡನೀಯ. ಇಲ್ಲಿಂದ ಈಗ ಮೇನ್ ರೋಡ್ಗೆ ರೋಡ್ ಮಾಡಲೇಬೇಕು. ಇಲ್ಲ ರೋಡ್ ಮಾಡಲಿ ಅಂತಂದ್ರೆ ನಮ್ಮ ಮುಂದಿನ ದಿನದಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನಾನು ಇಷ್ಟವಾದ ಅವಕಾಶ ಕೊಟ್ಟು ನನಗೂ ಹೊಂದಿಸ್ತಾ, ಇಲ್ಲಿಂದ ಬಸ್ ಸೌಕರ್ಯ ಇಲ್ಲ, ಇಲ್ಲಿ ಬಂದರೆ ಕುಡಿಯೋಕ್ಕೆ ನೀರಿಲ್ಲ, ಇಲ್ಲಿ ಬಂದರೆ ಒಂದು ಕಾಫಿ ಕುಡಿಬೇಕಂತಂದರೆ ಪಾಪ ಯಾರಾದರೂ ಒಂದು ಹೋಟ್ಲಿಲ್ಲ, ಅಂಥ ಜಾಗದಲ್ಲಿ ಇವರು ಇಲ್ಲಿ ಮಾಡಿದ್ದಾರೆ. ನಾನು ಉಸ್ತುವಾರಿ ಮತ್ತು ಕೇಳಿದಾಗಪ್ಪ ನಮಗೆ ಗೊತ್ತಿಲ್ಲ, ಅದನ್ನು ಮೊದಲು ಮಾಡಿಬಿಟ್ಟಿದ್ದಾರೆ, ಬಿಲ್ಡಿಂಗ್ ಆಗಿಬಿಟ್ಟಿತ್ತೆ, ಈಗ ಹೇಳಿದ್ರು ನಾವು ಅದಕ್ಕೆ ಏನು ಮಾಡೋಕ್ಕಾಗ್ತದೆ ಅಂತ ಹೇಳ್ಬಿಟ್ಟು ಅವರು ಉತ್ತರ ಹೇಳಿದ್ರು. ಅದಕ್ಕೋಸ್ಕರ ಹೋದವ್ರು ಸರ್ ರೋಡನ್ನು ಮಾಡಿಸಿ ಅಂತ ಹೇಳಿದ್ದೀವಿ. ಆಯಿತು ಅಂತ ಒಪ್ಕೊಂಡಿದ್ದಾರೆ. ಅದು ಶೀಘ್ರವಾಗಿ ರೋಡ್ ಮಾಡಬೇಕು, ಇಲ್ಲ ಅಂತಂದರೆ ನಾವು ನಮ್ಮ ರೈತಾಂಗದಿಂದ ನಾವು ಮುಂದೆ ಇಲ್ಲಿ ಹೋರಾಟ ಮಾಡಿ ಪ್ರತಿಭಟನೆ ಮಾಡಲೇ ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತಾಡಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಂಘ ಪುಟ್ಟಣಾಯಬನ ಕರ್ನಾಟಕ ರಾಜ್ಯ ರೈತ ಸಂಘ ಪುಟ್ಟಣಾಯಬನದ TK ಅರುಣ್ಕುಮಾರ್, ಚಿಕ್ಕಬಳ್ಳಾಪುರ ಜಿಲ್ಲೆ ಉಪಾಧ್ಯಕ್ಷರು, ತಿಮ್ಮನಾಯಕನಹಳ್ಳಿ. ಇವಾಗ ಇಲ್ಲಿ ಕೃಷಿ ಇಲಾಖೆ ಆಗಿದೆ, ಆದರೂ ಸಹ ತರಾತುರಿಯಲ್ಲಿ ಮಾಡಿದರೆ ಇಷ್ಟು ದಿವಸದಿಂದ ಏನು ಮಾಡಿದರೆ ಏನು ಮಾಡಿಲ್ಲ ಅಂತ ಗೊತ್ತಿಲ್ಲ. ತರಾತುರಿಯಲ್ಲಿ ಮಾಡಿ ಇದನ್ನು ಅರ್ಧಕರ್ಧ ಇವಾಗ ಈ ಕಡೆ ನೋಡಿದರೆ ಹಳ್ಳ ಹೆಂಗಿದೆ ಓಪನ್ ಮಾಡಿಬಿಟ್ಟಿದ್ದಾರೆ. ಇದೆಲ್ಲ ಮುಗಿಸ್ಬಿಟ್ಟು ಮಾಡಿದರೆ ಚೆನ್ನಾಗಿರ್ತಾಯಿತ್ತು ಅಂತ ಒಂದು. ರೋಡು ಎಲ್ಲ ಮಾಡಿಬಿಟ್ಟು ಇದನ್ನು ಓಪನ್ ಮಾಡಬೇಕಾಗಿತ್ತು. ಯಾಕಂದರೆ ಅಲ್ಲಿಂದ ಬರಬೇಕಂದ್ರೆ ನಮಗೆ ದಾರಿ ಸಿಗಲಿಲ್ಲ, ಇಲ್ಲೆಲ್ಲ ಹೋಗ್ಬಿಟ್ಟು ಇಲ್ಲಿ ಬಂದವು. ಅಲ್ಲಿ ಬೋರ್ಡ್ ಆಗಬೇಕಾಗಿತ್ತು, ಕೃಷಿ ಇಲಾಖೆ ಇಂಥ ಕಡೆ ಇದೆ, ಕೃಷಿ ಕಡೆ ಹೋಗಬೇಕು ಅಂತ. ನಮಗೆ ಜಿಲ್ಲೆ ಮೇಲೆ ಬೇರೆ ರೈತರೆಲ್ಲ ಬರೋಕ್ಕೂ ಸ್ವಲ್ಪ ಅನಾನುಕೂಲವಾಗಿದೆ. ಮತ್ತು ಇನ್ನೊಂದು ಏನಂದರೆ ಒಳ್ಳೆಯ ವಿಷಯ ಏನಂದರೆ, ಇವಾಗ ಶಿಡ್ಘಟ್ಟದಲ್ಲಿದ್ದಾಗ ಅಲ್ಲಿ ಬೇಕಾಬಿಟ್ಟೆ ಜನಗಳೆಲ್ಲ ಬಂದು ಏನೋ ಅವ್ರ ಕೆಲಸಗಳು ಮುಗಿಸ್ಕೊಂಡು ಹೋಗ್ತಾಯಿದ್ರು. ಇಲ್ಲಿ ಬಂದು ದೂರ ಇದೆ, ಅದೇ ಕೆಲಸವಾಗಿ ಬಂದು ಇಲ್ಲಿ ಕೆಲಸಗಳು ಮುಗಿಸ್ಕೊಳಕ್ಕಾಗಲ್ಲ. ಅದೊಂದು ತಪ್ಪೋಗುತ್ತೆ ಅಂತ ನಮ್ಮಿದು. ಯಾಕಂದರೆ ಕೆಲಸ ಇರೋರು ಅನುಕೂಲ ಬೇಕೇ ಬೇಕು ಅನ್ನೋರು ಬಂದು ಇಲ್ಲಿ ಮಾಡ್ಕೊಂಡು ಹೋಗ್ಬೋದು. ಆದರೆ ಟೌನಾಗ ಇಷ್ಟು ದಿವಸ ಏನಾಗ್ತಾಯಿತ್ತು ಅಂದರೆ, ಡೈಲಿ ಯಾವಾಗ ಬಂದು ಅಲ್ಲಿ ಕೆಲಸಗಳು ಮಾಡ್ಕೊಂಡವ್ರಿಗೆ ಕೆಲಸ ನಡೀತಾ ಇತ್ತು. ಹಳ್ಳಿಗಳವ್ರಿಗೆ ಇಲ್ಲಿಂದ ಬಂದು ಕೆಲಸ ಬೇಕು ಅನ್ನೋರು ಕೆಲಸ ನಡೀತಾ ಇರಲಿಲ್ಲ, ಅವ್ರದ್ದೇ ಪಾರುಪತ್ಯ ಆಗೋಗ್ಬಿಟ್ಟಿತ್ತು. ಒಟ್ಟಾರೆ ಇಲ್ಲಿ ಕಚೇರಿ ಆಗಿರೋದ್ರಿಂದ ರೈತರಿಗೆ ಉಪಯೋಗ ಆಗಿದೆ. ಕೆಲಸ ಬೇಕನ್ನೋರು ಮಾತ್ರನೇ ಇಲ್ಲಿ ಬರ್ಬೋದು, ಅಲ್ಲಾದರೆ ಹಂಗೆ ಅನುಕೂಲ ಆಗ್ತಾ ಇರಲಿಲ್ಲ. ಅವರೇ ಮುಂದೆ ಇದ್ದು ಇವ್ರನ್ನ ಕೆಲಸಗಳಾಗದ ಇದಾಗ್ತಾ ಇತ್ತು. ಇವಾಗ ಅದೇಗೋಸ್ಕರ ಬಂದು ಕೆಲಸಗಳಾಗುತ್ತೆ, ಇಲ್ಲಿ ಕೆಲಸ ನಡೆಯುತ್ತದೆ ಒಂದು. ಇವಾಗ MLA ಅವರು ಇವಾಗ ಹೇಳಿದ್ರು, ರೋಡ್ ವಿಷಯವಾಗಿ ಹೋಗಿ ಮೇಲೆ ನಿಂತ್ಕೊಂಡು ಹಿಂಗೆ ಮಾಡಬೇಕು ಹಿಂಗೆ ಅಂತ ಹೇಳಿದ್ದಾರೆ. ಸಚಿವರು ಭರವಸೆ ಕೊಟ್ಟಿದ್ದಾರೆ ಇದು ಮಾಡಬೇಕು ಅಂತ. ಇವಾಗ ಹಾರ್ಟಿಕಲ್ಚರ್ ಆಫೀಸನ್ನು ಇಲ್ಲೇ ಆಗುತ್ತೆ, ರೇಷ್ಮೆ ಇಲಾಖೆದೂ ಇಲ್ಲೇ ಆಗುತ್ತೆ. ಅದನ್ನು ರೋಡ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ದಾರೆ. ಸಚಿವರು ಒಪ್ಕೊಂಡಿದ್ದಾರೆ, ಅದಕ್ಕೆ ನಮ್ಮದು ಸಮಿತಿ ಇದೆ, ಮಾಡಿ ಆದಷ್ಟು ಬೇಗನೆ ಮಾಡಿ ಇದನ್ನು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಮ್ಮದು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭಕ್ತಳ್ಳಿ ಪ್ರತೀಶ್ ಅಂತ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾಯಿದ್ದೀನಿ. ಏನಿವತ್ತು ಮಾನ್ಯ ಶಾಸಕರು ಮತ್ತು ಸಚಿವರು ಇವತ್ತು ಬಂದು ಕೃಷಿ ಇಲಾಖೆ ಕಟ್ಟಡವನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಇದು ನಾವು ಬಂದ ಸಂದರ್ಭದಲ್ಲಿ ಹಲವು
ಕಟ್ಟಡ ಎಲ್ಲಿದೆ ಅಂತಕ್ಕಂಥ ಮಾಹಿತಿನೇ ಇಲ್ಲ. ಇದರಲ್ಲಿ ಇದು ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಮತ್ತು ಕಟ್ಟಡ ಲೋಕಾರ್ಪಣೆ ಮಾಡೋಕೆ ಬರಬೇಕಾದಾಗ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬೇಕಾಗಿತ್ತು. ರೈತರಿಗೆ ಮಾಹಿತಿಯನ್ನು ಕೊಡೋದ್ರಲ್ಲಿ ವಿಫಲರಾಗಿದ್ದಾರೆ. ಮತ್ತು ಇವತ್ತು ಜಿಲ್ಲಾ ಕೃಷಿ ಜಂಟಿ ನಿರ್ದೇಶಕರು ಇಲ್ಲಿ ಬರಬೇಕಾಗಿತ್ತು, ಅವರು ಕೂಡ ಗೈರಾಜರಾಗಿದ್ದಾರೆ. ಇದಕ್ಕೆ ನಾವು ಖಂಡನೀಯವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಯಾಕಂದರೆ ಇವತ್ತು ಒಬ್ಬ ಉಸ್ತುವಾರಿ ಸಚಿವರು, ಶಾಸಕರು ಇಲ್ಲಿ ಬಂದು ರೈತರ ಸಂಪರ್ಕ ಕೇಂದ್ರವನ್ನಾಗ್ಬೋದು, ರೈತರ ಕೃಷಿ ಕೇಂದ್ರವನ್ನು ಉದ್ಘಾಟನೆ ಮಾಡಬೇಕಾಗಿದೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದು ಇಲ್ಲಿ ಎಲ್ಲವೂ ಕೂಡ ನೋಡಬೇಕಾಗಿತ್ತು. ಇವತ್ತು ಇಲ್ಲಿದೆ ಅಂತಕ್ಕಂಥ ಕೃಷಿ ಕಟ್ಟಡ ಯಾರಿಗೂ ಗೊತ್ತೇ ಇರಲಿಲ್ಲ. ಈಗ ನಾವು ಕೂಡ ಬಂದು ಸುತ್ತಾಕೊಂಡು ಬಂದ ಮೇಲೆ ಆಮೇಲೆ ಇಲ್ಲಿದೆ ಅಂತ ಗೊತ್ತಾಯಿತು. ಆಮೇಲೆ ಇಲ್ಲಿ ಬಂದು ನಾವು ನೋಡಿದಾಗ ಸಮರ್ಪಕ ರಸ್ತೆ ಇರಲಿಲ್ಲ. ಹಾಗಾಗಿ ನಮ್ಮ ಎಲ್ಲ ಸಂಘಟನೆ ಮುಖಂಡರು ಒತ್ತಾಯವಾಗಿ ಶಾಸಕರನ್ನು ಮತ್ತು ಉಸ್ತುವಾರಿ ಕೇಳಿದಾಗ ಮೇಲೆ ಕರ್ಕೊಂಡೋಗಿ ಹೇಳಿದ್ದಾರೆ, ಏನು ಈಗ ಹೈಟೆಕ್ ರೇಷ್ಮೆ ಮಾರುಕಟ್ಟೆ ಬರ್ತದೆ, ಆ ಮಾರ್ಕೆಟಿಂದ ನೇರವಾಗಿ ಇಲ್ಲಿ ರಸ್ತೆಯನ್ನು ಮಾಡಿಕೊಡ್ತೀವಿ ಅಂತೇಳಿ ಸಚಿವರಿಗೆ ಮಾನ್ಯ ಶಾಸಕರು ಹೇಳಿದಾಗ ಸಚಿವರು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಏನಿವತ್ತು ಮಾನ್ಯ ಶಾಸಕರ ಏನಿವತ್ತು ರಸ್ತೆಯನ್ನು ಬೇಡಿಕೆಯನ್ನು ಸಚಿವರ ಮುಂದೆ ಇಟ್ಟಿದ್ದಾರೆ, ಸಚಿವರು ಕೂಡ ಸ್ಪಂದಿಸಿದ್ದಾರೆ. ಹಾಗಾಗಿ ತ್ವರಿತಗತಿಯಲ್ಲ ಹೈಟೆಕ್ ಮಾರ್ಕೆಟ್ ಏನಿವತ್ತು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಉದ್ಘಾಟನೆಗೆ ಬರ್ತಾ ಇದ್ದಾರೆ ಗುದ್ಲಿ ಪೂಜೆಗೆ. ಆ ಸಂದರ್ಭದಲ್ಲಿ ಇಲ್ಲಿ ರಸ್ತೆಗೆ ಒಂದು ಮಾಡಿಕೊಡ್ಬೇಕಂತೇಳಿ ತಾಲೂಕು ಆಡಳಿತವನ್ನು ಮತ್ತು ಘನ ಸರ್ಕಾರವನ್ನು ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈಗ ಏನು ನಗರದಿಂದ ಭಾಳಷ್ಟು ದೂರ ಇದೆಯಲ್ಲ ಕಚೇರಿ, ಕೃಷಿ ಕಚೇರಿ, ಅದಕ್ಕೆ ನಿಮ್ಮ ವಿರೋಧ ಏನು ಇರಲಿಲ್ಲ ಮುಂಚೆ? ಈಗ ಇಲ್ಲಿ ಕೃಷಿ ಕಟ್ಟಡ ಕಟ್ತಾ ಇರ್ತಕ್ಕಂಥದ್ದು ಮಾಹಿತಿನೇ ನಮಗಿರಲಿಲ್ಲ. ಈಗ ಜಸ್ಟ್ 2 ದಿವಸದಿಂದ ಇಲ್ಲಿ ಕಟ್ಟಡ ನಿರ್ಮಾಣ ಆಗಿದೆ, ಒಂದು ಲೋಕಾರ್ಪಣೆ ಮಾಡಬೇಕು ಬನ್ನಿ ಅಂತೇಳಿ ಗೊತ್ತಾಗಿದ್ದು. ಬಟ್ ಇದು ಮಧ್ಯಭಾಗದಲ್ಲಿರೋದ್ರಿಂದ ಈ ಭಾಗದವ್ರಿಗೆ ಅನುಕೂಲ ಆಗುತ್ತೆ, ಜಮಕೋಟೆ ಭಾಗದವ್ರಿಗೆ ಸ್ವಲ್ಪ ದೂರ ಆಗುತ್ತೆ. ಆದರೂ ಕೂಡ ಪರವಾಗಿಲ್ಲ, ಇದು ಹಳ್ಳಿ ಭಾಗದಲ್ಲಿರೋದ್ರಿಂದ ರೈತರು ಯಾರು ಬಟ್ಟೆ ಎಸೆದಿರ್ತಕ್ಕಂಥ ರೈತರು ಬರ್ತಾರೆ, ಅವ್ರ ಸಹಾಯವನ್ನು ಪಡ್ಕೊಳ್ತಾರೆ. ಆದರೆ ಬಸ್ಸಿನ ಸೌಕರ್ಯವನ್ನು ಮಾಡಿಕೊಡ್ಬೇಕಂತೇಳಿ ಸರ್ಕಾರವನ್ನು ಬೇಡ್ಕೊಳ್ತಾ ಇದ್ದೀವಿ. ಮೊದಲನೇದಾಗಿ ಹೊಸ ಬಿಲ್ಡಿಂಗ್ ಕೃಷಿ ಇಲಾಖೆ ಉದ್ಘಾಟನೆ ಆಗಿದೆ, ಅದಕ್ಕೆ ಸ್ವಾಗತ. ಎರಡನೇದೇನಪ್ಪ ಅಂದರೆ ಏನಿವತ್ತು ರಸ್ತೆ ಮಗು ಹುಟ್ಟಿದೆ, ಇನ್ನೂ ಬೆಳಿಬೇಕು ಮಗು. ಆಮೇಲೆ ಹಂತ ಹಂತವಾಗಿ ರಸ್ತೆ ಇರ್ಬೋದು, ಇಲ್ಲಿ ಆಗುವಂಥ ಏನು ಅನುಕೂಲದ ವ್ಯವಸ್ಥೆಗಳಿರ್ಬೇಕು, ಆಮೇಲೆ ರೆಡಿ ಮಾಡ್ತಾರೆ. ಅದನ್ನು ಈ ಭಾಗದ ಶಾಸಕರು ಹಾಗೂ ಸಚಿವರು ಜವಾಬ್ದಾರಿ ತಗೊಂಡು ಮಾಡ್ತಾರಂತ ಅವ್ರ ಮೇಲೆ ನಂಬಿಕೆ ಇದೆ. ಒಂದನೇದಾಗಿ ನಮ್ಮ ಅರುಣ್ ಕುಮಾರ್ ಆಗಿ ಹೇಳಿರೋದಾಗಿರ್ಬೋದು, ಕೆಂಪಣ್ಣವ್ರು ಹೇಳ್ದಂಗೆ ಈಗ ಏನು ಇಲ್ಲಿ ಅವಶ್ಯಕತೆ ಯಾರು ರೈತ ತಗೊಬೇಕೋ ಒಂದು ಎಕ್ವಿಪ್ಮೆಂಟ್ಸು ಅವನೇ ನೇರವಾಗಿ ಬರ್ತಾನೆ, ಇಲ್ಲಿ ಅನುಕೂಲ ಪಡ್ಕೊಂಡು ಹೋಗ್ತಾನೆ. ಆದರೆ ಇಷ್ಟು ದಿವಸ ಏನಾಗಿತ್ತು ಅಂದರೆ ಬೇರೆ ಕೆಲಸಕ್ಕೆ ಬಂದವರು ಅಥವಾ ಅಲ್ಲಿ ಮಧ್ಯವರ್ತಿಗಳು ಇವರು ಅವಳಿ ಜಾಸ್ತಿ ಆಗಿತ್ತು. ಆ ಅವಳಿ ತಪ್ತದೆ. ಮೊದಲನೇದಾಗಿ ಇಲ್ಲಿ ಆಗಿರೋದು ಏನೂ ತೊಂದರೆ ಇಲ್ಲ. ಯಾಕಂದರೆ ಕೃಷಿ ಇಲಾಖೆ ನಿಜನೇ ದೂರ ಇದೆ, ರೈತನಿಗೆ ಹೋಗಿ ಬರೋದು ಕಷ್ಟ ಅಂತ. ಪ್ರತಿಯೊಬ್ಬರಿಗೂ ವೆಹಿಕಲ್ ಇದೆ, ಇಂಡೋರ್ ಸ್ವಲ್ಪ ಅನಾನುಕೂಲ ಇದೆ. ಅನಾನುಕೂಲಕ್ಕೆ ಇಲ್ಲಿರುವಂಥ ಏಡಿ ಇರ್ಬೋದು, ಯಾರೇ ಇರ್ಬೋದು, ಅಕಸ್ಮಾತ್ ಆ ಥರ ತೊಂದರೆ ಆಯಿತು ಅಂದರೆ ಒಂದು ಆಟೋ ವ್ಯವಸ್ಥೆ ಅಕಸ್ಮಾತ್ ಕಾಸು ಕೊಟ್ಟು ಕಳಿಸೋದು ಏನೂ ಇಲ್ಲದೆ ಬಂದಂಥ ರೈತನಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಮ್ಮಲ್ಲಿ ಅವ್ರ ಮೇಲೆ ನಾವು ಒತ್ತಾಯ ಮಾಡ್ತೀವಿ. ಮೊದಲನೇದಾಗಿ ಯಾವುದೇ ರೈತ ಏನೇ ಪಡಿಬೇಕಾದರೂ ಈಗ ಅದೇ ಕೆಲಸಕ್ಕೆ ಹುಡ್ಕೊಂಬರೋಂಥ ವ್ಯವಸ್ಥೆ ಆಗಿದೆ. ಅನವಶ್ಯವಾಗಿ ಬರುವಂಥ ಜನ ತಪ್ಪುತ್ತದೆ. ಇಲ್ಲಿ ಆಗಿರೋಂಥದ್ದು ನಮಗೆ ಸ್ವಾಗತ. ಅಂದರೆ ನಗರದಿಂದ ಭಾಳಷ್ಟು ದೂರ ಇರೋದ್ರಿಂದ ರೈತರಿಗೆ ಏನು ಅನಾನುಕೂಲ ಆಗೋದಿಲ್ಲ ಅಂತ ನೀವು ಹೇಳ್ತೀವಿ? ಏನು ಅನಾನುಕೂಲ ಆಗಲ್ಲ. ಈಗ ಇದು ಹೈಟೆಕ್ ಮಾರ್ಕೆಟ್ ದೂರ ಆಗ್ತಾ ಇದೆ, ಹೈಟೆಕ್ ಮಾರ್ಕೆಟ್ ಪಕ್ಕದಲ್ಲೇ ರಸ್ತೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ರಸ್ತೆ ಮಾಡೋದು ಅನಾನುಕೂಲ ಆಗಲ್ಲ. ಈಗ ಹೇಳು, ರಸ್ತೆ ಮಾಡೋವರೆಗೂ ಬೇಗ ರಸ್ತೆ ಆಗೋವರೆಗೂ ಅಷ್ಟು ಅನಾನುಕೂಲ ಇದೆ. ಆಮೇಲೆ ಮಗು ಹುಟ್ಟಿದೆ, ಅದನ್ನ ಹಂತವಾಗಿ ಕೆಲಸ ಮಾಡ್ಬೇಕು ಅವರು. ಈಗಾಗಲೇ ಶಾಸಕರು ಸಚಿವರು ಭರವಸೆ ಕೊಟ್ಟವ್ರು ನಾವು ಮಾಡ್ತೀವಿ ಕೆಲಸ ಅಂತ. ಈಗ ಅವ್ರು ಹೇಳಿದ ಮೇಲೆ ನಾವು ಕೆಲಸ ಮಾಡ್ತಾರಂತ ನೋಡಬೇಕು. ಮಾಡಿದ ಪಕ್ಷ ನಾವು ಅವ್ರು ವಿರೋಧ ಮಾಡುತ್ತಾನೆ. ಅಲ್ಲ, ಈಗ ಪ್ರಾರಂಭದಲ್ಲಿ ನಿಮ್ಮ ಗಮನಕ್ಕೆ ಇರಲಿಲ್ವಾ ಕಟ್ಟಡ ಇಲ್ಲಿ ಆಗ್ತಾ ಇದೆ ಕೃಷಿ ಇಲಾಖೆ? ನಮ್ಗೆ ಇಲ್ಲೇ ಮತ್ತೆ ಅವತ್ತೇನು ನಿಮ್ಮ ವಿರೋಧ ಏನಿರಲಿಲ್ವಾ? ವಿರೋಧ ಮಾಡಿಲ್ಲ. ಅಲ್ಲ, ವಿರೋಧ ಇರಲಿಲ್ವಾ? ಅಂದ್ರೆ ಆ ಬಿಲ್ಡಿಂಗ್ ಬಿದ್ದೋಗ್ತಾ ಇದೆ, ಅದಕ್ಕೆ ಡೆಮಾಲಿಷ್ ಮಾಡ್ಬೇಕಂತ ಆದೇಶ ಆಗಿದೆ. ಓಕೆ. ಇನ್ನು ಆ ಬಿಲ್ಡಿಂಗ್ ಅಲ್ಲಿ ಯಾರಾದ್ರೂ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರ? ಅದಕ್ಕೆ ಹೊಸ ಬಿಲ್ಡಿಂಗ್ ಕಟ್ಟಿದ್ದಾರೆ, ಜಾಗ ಇರಲಿಲ್ಲ, ಬೇರೆ ಕಡೆ ಜಾಗ ಇರಲಿಲ್ಲ, ಅದಕ್ಕೆ ಜಾಗ ಇಲ್ಲಿ ಸರ್ಕಾರಿ ಜಾಗ ಇದ್ದಿದ್ದರಿಂದ ಇಲ್ಲಿ ಬಂದು ಕಟ್ಟಿದ್ದಾರೆ ಅಷ್ಟೇ. ಓಕೆ.